ಚಾಮರಾಜನಗರದಲ್ಲಿ ಹುಲಿ ಹಾವಳಿ ವಿಪರೀತವಾಗಿ ಹೋಗಿದ್ದು ಸದ್ಯ ಸ್ಥಳೀಯರು ಆತಂಕದಲ್ಲೇ ಇದ್ದಾರೆ. ನಂಜೇದೇವನಪುರ ಬಳಿ ಒಟ್ಟು 5 ಹುಲಿಗಳು ಪ್ರತ್ಯಕ್ಷವಾಗಿವೆ. ಚಾಮರಾಜನಗರದಲ್ಲಿ ಹುಲಿ ಹಾವಳಿ ವಿಪರೀತವಾಗಿದ್ದು ನಂಜೇದೇವನಪುರ ಬಳಿ 5 ಹುಲಿಗಳನ್ನ ಗಮನಿಸಿದ್ದಾರೆ. ಡ್ರೋನ್ನಲ್ಲಿ ಸೆರೆ ಸಿಕ್ಕಿರ್ತಕ್ಕಂತಹ 5 ಹುಲಿಗಳ ದೃಶ್ಯ. ಹುಲಿ ಸೆರೆಗೆ ಸಾಕಾಣೆ ಮೂಲಕ ಕೂಂಬಿಂಗ್ ಅನ್ನು ಕೂಡ ಈಗಾಗಲೇ ನಡೆಸಲಿಕ್ಕೆ ಸಿದ್ಧತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದ್ದಾರೆ. ಒಟ್ಟು 5 ಹುಲಿಗಳನ್ನ ಬಹಳ ಸುರಕ್ಷಿತವಾಗಿ ಸೆರೆ ಹಿಡಿಯಬೇಕಾದಂತಹ ಕಾರ್ಯಾಚರಣೆ ಇದಾಗಿದ್ದು ಈ ಕಾರ್ಯಾಚರಣೆಗಾಗಿ ಸಾಕಾಣೆಗಳನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಿದೆ. ಸೊ ನೀವು ನೋಡ್ತಾ ಇದ್ರಿ, ಚಾಮರಾಜನಗರದ ನಂಜೇದೇವನಪುರದ ಬಳಿ ಒಟ್ಟು 5 ಹುಲಿಗಳು ಸೆರೆ ಸಿಕ್ಕಿರ್ತಕ್ಕಂತಹ ಒಂದು ಫುಟೇಜ್ ನೀವಲ್ಲಿ ಒಂದು ಭಾಗದಲ್ಲಿ ನೋಡ್ತಾ ಇರೋದು. ಮತ್ತೊಂದು ಕಾರ್ಯಾಚರಣೆಗಾಗಿ ಸಾಕಾಣೆಯನ್ನು ಬಳಕೆ ಮಾಡಿಕೊಂಡಿರ್ತಕ್ಕಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳ ವಿಜುವಲ್ಸ್. ಹುಲಿಗಳ ನಾಡು ಖ್ಯಾತಿಯ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇದೀಗ ಎಲ್ಲೆಲ್ಲೂ ಕೂಡ ಹುಲಿಗಳ ದರ್ಬಾರೆ ನಡೀತಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಚಾಮರಾಜನಗರ ತಾಲೂಕಿನ ನಂಜೇದೇವನಪುರ, ವೀರನ್ಪುರ ಹಾಗೂ ಉಡಿಗಾಲ ಈ ಗ್ರಾಮದ ಭಾಗಗಳಲ್ಲಿ ಜಮೀನುಗಳಲ್ಲಿ ಇದೀಗ ಹುಲಿ ಸಂಚಾರ ಹೆಚ್ಚಾಗಿರ್ತಕ್ಕಂಥದ್ದು ಕಾಣ್ತಾ ಇದೀವಿ. ಈ ದೃಶ್ಯಾವಳಿಗಳು ಕೂಡ ಅರಣ್ಯ ಇಲಾಖೆಯ ಡ್ರೋನ್ನಲ್ಲೂ ಕೂಡ ಇದೀಗ ಸೆರೆಯಾಗಿದೆ. ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ಕೂಂಬಿಂಗ್ ಕೆಲಸವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು ಕಾಣಬಹುದು. ನೀವು ದೃಶ್ಯಾವಳಿ ಕೂಡ ಗಮನಿಸಬಹುದು. ಇದು ಪಾಳು ಬಿದ್ದಂತ ಗಣಿ ಪ್ರದೇಶ ಅಂತ ಹೇಳ್ಬೋದು. ಈ ಒಂದು ನಂಜೇದೇವನಪುರ ಭಾಗದಲ್ಲಿ ಸಾಕಷ್ಟು ಗಣಿಗಳು ಈಗಾಗಲೇ ನಿಂತು ಹೋಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಗಣಿಗಳನ್ನೇ ಈಗ ಅಡ್ಡೆಗಳನ್ನಾಗಿ ಮಾಡಿಕೊಂಡು ಹುಲಿಗಳು ತಮ್ಮ ಆವಾಸ ಸ್ಥಾನವನ್ನಾಗಿ ಬದಲಾಯಿಸಿಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಈ ಒಂದು ಪ್ರದೇಶದಲ್ಲೇ ಇದೀಗ 5 ಹುಲಿಗಳ ಸಂಚಾರ ಕಂಡು ಬಂದಿದೆ. ಮತ್ತೆ 5 ಹುಲಿಗಳ ದೃಶ್ಯ ಕೂಡ ಅರಣ್ಯ ಇಲಾಖೆಯ ಡ್ರೋನ್ ನಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಒಂದು ಪ್ರದೇಶದಲ್ಲಿ ಕೂಂಬಿಂಗ್ ಕಾರ್ಯವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ದುಬಾರೆಯಿಂದ ಕೂಡ ಸಾಕಾಣೆಗಳನ್ನ ತರಿಸಲಿಕ್ಕೆ ಅರಣ್ಯ ಇಲಾಖೆಯಿಂದ ಪರ್ಮಿಷನ್ ಅನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಈಗಲ್ ಡ್ರೋನ್ಗಳನ್ನು ಕೂಡ ಅಂದ್ರೆ ಥರ್ಮಲ್ ಡ್ರೋನ್ಗಳನ್ನು ಬಳಸ್ಕೊಳ್ಳೋದ್ರ ಮೂಲಕವಾಗಿ ಹುಲಿ ಎಲ್ಲಿದೆ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೆ ಈಗಾಗಲೇ ಕೆಲಸ ಕೂಡ ನಡೀತಿದೆ. ಈಗಾಗಲೇ ಶಾಸಕ ಪುಟ್ಟರಂಗ ಶೆಟ್ಟಿ ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಮತ್ತೆ ಸಿಎಂ ಹಾಗೂ ಅರಣ್ಯ ಸಚಿವರಿಗೆ ಒಂದು ಕರೆಯನ್ನ ಮಾಡೋದ್ರ ಮೂಲಕವಾಗಿ ಶೀಘ್ರದಲ್ಲಿಯೇ ಹುಲಿಯನ್ನ ಸೆರೆ ಹಿಡಿಬೇಕು, ಯಾವುದೇ ಕಾರಣಕ್ಕೂ ಹುಲಿಯನ್ನ ಡ್ರೈವ್ ಮಾಡೋದು ಬೇಡ, ಹುಲಿಯನ್ನ ಸೆರೆ ಹಿಡಿದ್ರಷ್ಟೇ ಹಿಡಿದ್ರಷ್ಟೇ ನಾವು ಒಪ್ತೀವಿ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಡ್ರೈವ್ ಮಾಡೋದು ಬೇಡ ಅನ್ನೋ ಒಂದು ಅನಿಸಿಕೆಯನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇದೀಗ ಗ್ರಾಮಸ್ಥರನ್ನ ಮುಟ್ಟಿದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇದೀಗ ಅರಣ್ಯ ಇಲಾಖೆಯವರು ಹುಲಿ ಕಂಡ ನಂತರ ಅವ್ರು ಏನ್ ಹೇಳ್ತಿದ್ದಾರೆ ಸರ್? ಈಗ ಹುಲಿಗಳನ್ನ ಕಂಡ ತಕ್ಷಣ ಈಗ ಬಂದಿರೋ ಮಾಹಿತಿ ಪ್ರಕಾರ 5 ಹುಲಿಗಳು ಟ್ರೇಸ್ ಆಗಿದೆ, ವೀರನ್ಪುರದ ಕೋರೆ ಹತ್ರ ಅಂತ ಆಗಿದೆ. ಈಗ ಅರಣ್ಯ ಅಧಿಕಾರಿಗಳ ಜೊತೆ ಮಾತನಾಡಿದಾಗ ಈಗ ಅವ್ರಿಗೆಲ್ಲ ಸವಾಲಾಗಿರೋದೇನು ಅಂದ್ರೆ ಒಂದೇ ಜಾಗದಲ್ಲಿ 5 ಹುಲಿಗಳು ಕ್ಯಾಪ್ಚರ್ ಆಗಿರೋದು. 5 ಹುಲಿಗಳನ್ನ ಏಕಕಾಲದಲ್ಲಿ ಹಿಡಿಬೇಕು ಅನ್ನೋ ಅಂತ ಒಂದು ಪ್ರೊಸೀಜರ್ ಇದು ಫಸ್ಟ್ ಟೈಮ್ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಇದು ಫಸ್ಟ್ ಟೈಮು. ಈ 5 ಹುಲಿಗಳನ್ನು ಒಟ್ಟಿಗೆ ಹಿಡಿಯೋದು ಹೆಂಗೆ ಅನ್ನೋದ್ರ ಬಗ್ಗೆ ಅವರು ಇನ್ನೂ ಸುಧವಾಗಿ ಅದ್ರ ಬಗ್ಗೆ IR ಆಫೀಸರ್ಗಳ ಜೊತೆ, ಬೇರೆ ಜಿಲ್ಲಾಧಿಕಾರಿಗಳ ಜೊತೆ, ಬೇರೆ ಆಫೀಸರ್ಸ್ಗಳ ಜೊತೆ ಡಿಸ್ಕಷನ್